ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ. ಪರಿಶುದ್ಧಾತ್ಮರೇ ಬನ್ನಿರಿ. ಇದು ಸ್ವಾಮಿ ಯೇಸು ಕ್ರಿಸ್ತರ ವಾರ್ತೆಗಳಿಗೆ ನಾವು ಸದಾ ಕಿವಿಗೊಟ್ಟು ಅದನ್ನು ಆಲಿಸಿ ಧ್ಯಾನಿಸಿ ಅವರನ್ನು ಹಿಂಬಾಲಿಸಿ ನಮ್ಮ ಬದುಕಿಗೂ ನಮ್ಮ ಆತ್ಮಕ್ಕೂ ಬೇಕಾದ ಹಸಿರು ಹುಲ್ಲುಗಾವಲು ತಿಳಿಗೊಳಗಳ ಬಳಿ ನಾವು ಹೋಗುವಂತೆ ನಮಗೆ ಬೇಕಾದ ಕೃಪೆಯನ್ನು ಆ ಒಂದು ವಿಧೇಯ ಮನಸ್ಸನ್ನು ಪಾಲಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರಿಂದ, ಶುಕ್ರವಾರ ಪ್ರಭು ಯೇಸು ಕ್ರಿಸ್ತರ ದಿವ್ಯ ಹೃದಯಕ್ಕೆ ಅರ್ಪಿತವಾದ ದಿನ. ಇಂದಿನ ದೈವವಾಕ್ಯದಲ್ಲಿ ಪ್ರಭು ನಮಗೆ ಹೇಳುವ ಒಂದು ಸಂದೇಶ, ನೀವು ನನಗೆ ಕಿವಿಗೊಟ್ಟಿದ್ದರೆ ಅದೆಷ್ಟೋ ಒಳ್ಳೆಯದು. ನಿಮ್ಮ ಸಂಪತ್ತು, ನಿಮ್ಮ ಆಶೀರ್ವಾದ ನದಿಯಂತೆ ಹರಿದು ಹೋಗುತ್ತಿತ್ತು, ನನ್ನ ಆಶೀರ್ವಾದಗಳು ಸಮುದ್ರದ ಅಲೆಗಳಂತೆ ನಿಮಗೆ ಬಂದು ತಟ್ಟುತ್ತಿತ್ತು ಎಂದು ಹೇಳುತ್ತಾರೆ ಯೆಶಾಯ ಪ್ರವಾದ ಗ್ರಂಥದಲ್ಲಿ 1ನೇ ವಾಚನದಲ್ಲಿ. ಹೌದು ಆತ್ಮೀಯ ಸಹೋದರ ಸಹೋದರರೇ, ಯೆಶಾಯ ಪ್ರವಾದ ಗ್ರಂಥದಲ್ಲಿ ಪ್ರಭು ಹೇಳುವುದು, ನೀರಿನ ಬುಗ್ಗಿಯಾದ ನನ್ನನ್ನು ಬಿಟ್ಟು ನನ್ನ ಜನರು ಒಣ ನೆಲದ ಒಂದು ಬುಗ್ಗಿನ ತೋಡಿಕೊಂಡಿದ್ದಾರೆ. ನೀರೇ ಹಿಡಿದುಕೊಳ್ಳಲಾಗದಂಥ ತೂತಾಗಿರುವ ಪಾತ್ರೆಗಳಲ್ಲಿ, ಮಣ್ಣಿನ ಕುಡಿಗೆಗಳಲ್ಲಿ ಅವರು ನಂಬಿದ್ದಾರೆ ಎಂದು. ಆತ್ಮೀಯ ಸಹೋದರ ಸಹೋದರರು, ಶುಭ ಸಂದೇಶದಲ್ಲಿ ಪ್ರಭು ಹೇಳುತ್ತಾರೆ, ಈ ಸಂತತಿಯನ್ನು ನಾನು ಯಾರಿಗೆ ಹೋಲಿಸಲಿ? ಇದು ಸಂತೆ ಬೇದಿಗಳಲ್ಲಿ ಕುಳಿತು ನಾವು ದುಃಖಭರಿತ ಹಾಡನ್ನು ಆಡಿದೆವು, ನೀವು ಅಳಲಿಲ್ಲ. ನಾವು ಗೀತೆಯನ್ನು ಹರ್ಷಭರಿತ ಗೀತೆಗಳನ್ನು ಆಡಿದೆವು, ನೀವು ನೃತ್ಯ ಮಾಡಲಿಲ್ಲ ಎಂದು ಹೇಳುವಂಥ ಮಕ್ಕಳಿಗೆ ಹೋಲುತ್ತಾರೆ ಎಂದು. ಏಕೆಂದರೆ ದೇವಕುಮಾರನು ಬಂದನು, ಇವನು ಪಾಪಿಷ್ಟರ ಮಿತ್ರ, ಇವನು ಹೊಟ್ಟೆ ಬಾಕ ಕುಡುಕ ಎಂದರು. ಸ್ನಾನಕ್ಕೆ ಅವನನ್ನು ಬಂದನು, ಇವನಿಗೆ ದೆವ್ವ ಹಿಡಿದಿದೆ ಎಂದರು. ಆತ್ಮೀಯ ಸಹೋದರ ಸಹೋದರರೇ, ನಾವು ಹೇಗಿದ್ದರೂ ಮನುಷ್ಯರು ನಮ್ಮ ಬಗ್ಗೆ ಮಾತನಾಡುವುದುಂಟು. ಆದ್ದರಿಂದ ಅವರ ಬಾಯಿನ ಮುಚ್ಚಲು ನಾವು ಸಾಧ್ಯವಿಲ್ಲ. ಆದರೆ ದೇವರಿಗೆ ವಿಧೇಯರಾಗುತ್ತಾ ಅವರ ವಾರ್ತೆಗಳಿಗೆ ನಾವು ಕಿವಿಗೊಡುತ್ತಾ ದೇವರು ಮೆಚ್ಚುವಂಥ ಭಯ ಭಕ್ತಿಯ ಜೀವನವನ್ನು ಬದುಕಲು ನಾವು ಪ್ರಯತ್ನಿಸಬೇಕು. ಯೇಸು ಕ್ರಿಸ್ತರ ಪವಿತ್ರ ಹೃದಯಕ್ಕೆ ನಾವು ಮನೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಹೇಳುವಂತೆ, ನನ್ನ ಕುರಿಗಳು ನನ್ನ ಕೊರಲನ್ನು ಆಲಿಸುತ್ತವೆ, ನಾನು ಅವುಗಳನ್ನು ಬಲ್ಲೆವು, ಅವು ನನ್ನನ್ನು ಬಲ್ಲೆವು, ಅವುಗಳನ್ನು ಹಿಂಬಾಲಿಸುತ್ತವೆ ಎಂದು. ಆದ್ದರಿಂದ ಈ ಜಗತ್ತಿನಲ್ಲಿ ನಮಗೆ ಬೇಕಾದ ಶಾಂತಿ, ಸೌಖ್ಯ, ಸ್ಫೂರ್ತಿ, ಶಕ್ತಿ, ಪ್ರೀತಿ, ಸಾಂತ್ವನವನ್ನು ನೀಡುವವರು ನಮ್ಮ ಪ್ರಭುವೇ. ಆದ್ದರಿಂದ ಆ ಪ್ರಭುವಿನ ಶಬ್ದಗಳಿಗೆ ನಾವು ಕಿವಿಗೊಡುತ್ತಾ ನಮ್ಮ ಆತ್ಮನು, ಹೃದಯವನ್ನು, ನಮ್ಮ ಕುಟುಂಬವನ್ನು ಸಮರ್ಪಿಸ ಬದುಕುವ ಮಕ್ಕಳಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಕೇಳಿರಿ ಯೇಸು ವಾಣಿ, ಜಗಕ್ಕೆಲ್ಲವೂ ಸಾರಿದ ವಾಣಿ, ಮರೆಯದೆ ನೀವು ನಡೆಯಿರಿ ಎಂದು ಪಾಲಿಸಿ ದೇವನ ವಾಣಿ. ನನ್ನ ಹೆಸರಿನಲ್ಲಿ ನೀವು ಪರರನ್ನು ಸೇವಿಸಿರಿ, ತಲುಪುವುದಲ್ಲ ತಂದೆಯ ಚರಣಕ್ಕೆ, ಇದನ್ನು ಮರೆಯದಿರಿ. ಕೇಳಿರಿ ಯೇಸು ವಾಣಿ, ಜಗಕ್ಕೆಲ್ಲವೂ ಸಾರಿದ ವಾಣಿ, ಮರೆಯದೆ ನೀವು ನಡೆಯಿರಿ ಎಂದು ಪಾಲಿಸಿ ದೇವನ ವಾಣಿ. ಹಸಿವು ಕಾಡಿರಲು ಊಟ ನೀಡಿದಿರಿ, ದಾಹವಾಗಿರಲು ನೀರು ಕುಡಿಸಿದಿರಿ, ಪ್ರೀತಿಯಿಂದ ಸೇವೆಯಿಂದ ತಂದೆ ಒಲವ ಪಡೆದಿರಿ, ಪ್ರೀತಿಯಿಂದ ಸೇವೆಯಿಂದ ತಂದೆ ಒಲವ ಪಡೆದಿರಿ. ಕೇಳಿರಿ ಯೇಸು ವಾಣಿ, ಜಗಕ್ಕೆಲ್ಲವೂ ಸಾರಿದ ವಾಣಿ, ಮರೆಯದೆ ನೀವು ನಡೆಯಿರಿ ಎಂದು ಪಾಲಿಸಿ ದೇವನ ವಾಣಿ. ಪ್ರಭು ಯೇಸುವೆ, ನಿಮ್ಮ ವಾಕ್ಯವು ಭೂಮಿ ಆಕಾಶಗಳು ಅಳದೆ ಹೋದರೂ ನನ್ನ ವಾಕ್ಯ ಸದಾ ಶಾಶ್ವತವಾದುದೆಂದು ಹೇಳಿದ್ದೀರಿ. ನಿಮ್ಮ ವಾಕ್ಯದಿಂದ ಎಂದಿಗೂ ಸಹ ನಮಗೆ ಸ್ಫೂರ್ತಿಯನ್ನು, ನಮಗೆ ಕ್ಷಮೆಯನ್ನು, ನಮಗೆ ಚೈತನ್ಯವನ್ನು, ಸೌಖ್ಯವನ್ನು ನೀಡುವ ದೇವರಾಗಿದ್ದೀರಿ. ಆದ್ದರಿಂದ ನಿಮ್ಮ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಇರಿಸಿ, ಸೈತಾನನು ಶೋಧನೆ ಕೊಡುವಾಗ ಕೂಗುವೆ ಯೇಸುವನೆಂದು ಸಂತ ಪೌಲರು ಹೇಳುವಂತೆ ನಿಮ್ಮ ವಾಕ್ಯದ ಆಧಾರದ ಮೇಲೆ ನಾವು ಸಹ ನಮ್ಮ ಜೀವನವನ್ನು ಕಟ್ಟುತ್ತಾ ಬುದ್ಧಿವಂತ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮರನ್ನು ಸರ್ವಶಕ್ತ ದೇವರಾದ ಪಿತಾಸ್ತ ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.